ನಮ್ಮ ನೋಡೋಣ. ಹಾಂ, ಇದು ಪಕ್ಕ ಸೈಲೇಜಿಗೆ ಬರೋ ಜೋಳ. ಕ್ವಾಲಿಟಿ ನೋಡೋಣ ಜೋಳ ಎಲ್ಲ ನೋಡೋಣ. ಅದೇ ಜೋಳ ಕ್ವಾಲಿಟಿನೇ ಆಗಲಿ ಏನೋ ಒಂದು ಆಗಲಿ ನೋಡೋಣ. ಅಲ್ಲಿ ನಮ್ಮಲ್ಲಿ ನೀರಾಂಶ ಇಲ್ಲ. ಕೆಲವೊಂದು ಕಡೆ ಹಿಂಗೆ ಹಿಂಡಿದ್ರೆ ಪಳ್ಳ ನೀರು ಹೊಡಿತವೆ. ಕುರಿ, ದನ, ಮೇಕೆ ಪ್ರತಿಯೊಂದು ಪ್ರಾಣಿನೂ ಇಷ್ಟಪಟ್ಟು ತಿಂತವೆ ಇದನ್ನ. ಅಣ್ಣ ಇವರು 3 ದಿನಕ್ಕೆ 3 ಟನ್ ತಗೋತಾರೆ. ಚನ್ನಗಿರಿಗೆ ಹೋಗ್ತಾ ಇದೆ. ಇವ್ರು ಯಾವಾಗಲೂ ಪುಡಿನೇ ನಮ್ಮಲ್ಲಿ ತಗೊಳ್ಳೋದು. ಜೋಳ ನೋಡಿ ಕ್ವಾಲಿಟಿ ನೋಡ್ರಿ ಹೆಂಗಿದೆ. 13 mm ಚಾಪಿಂಗ್ ಮಾಡಿದ್ವಿ. ಹಸ್ಕೊಳಿಗೆ ಹೋಗ್ತಾ ಇರೋದು ಇದು. ನಾವು ಹೆಚ್ಚು ಕಮ್ಮಿ ಒಂದು ಹೊತ್ತಿಗೆ 25-30 ಲೀಟ್ರ್ 40 ಲೀಟ್ರ್ವರೆಗೂ ಹಾಲು ಹಾಕ್ತೀವಿ. ಸೇಲೇಜೇ ಜಾಸ್ತಿ ಹಾಕೋದು ನಾವು. 5 ತಿಂಗಳಿಗೆ 6 ತಿಂಗಳು ಗ್ಯಾರಂಟಿ ಕೊಡ್ತೀವಿ ಇದಕ್ಕೆ. ನೀವು ಎಷ್ಟು ದಿನ ಹಳೇದು ಮಾಡ್ತೀರೋ ಅಷ್ಟು ಒಳ್ಳೇದು ಸೈಲೇಜಿಗೆ. ಗೋಲ್ಡನ್ ಕಲರ್ ತಿರುಗತ್ತೆ ಎಲ್ಲ ನೋಡ್ರಿ. ಇಲ್ಲಿ ಸ್ಮೆಲ್ ನೋಡೋಣ. ಇದು ನೋಡೋಣ ಇಲ್ಲಿ ಗಮ್ಮನ ಬರ್ತಾರೆ ಅಣ್ಣ. 55 kg 60 kg ಗಂಟ ಚೀಲ ಬರ್ತವೆ. ಕುರಿಗಳಿಗೆ ನಮ್ಮವು ಒಂದು 25 ಕುರಿಗಳಿದ್ದಾವೆ, ಒಂದು 3 ಹಸುಗಳಿದ್ದಾವೆ. ಕುರಿಗಳಿಗೆ ಮೇವಿಗೆ ಅಂತಲೇ ನಾವು ತೊಗೊಂಡೋಗೋದು ಇಲ್ಲಿಂದ. ಈ ಮೇವು ಹಾಕಿದ್ರೆ ಗ್ರೋತ್ ಆಗಿ ಬರ್ತವೆ ಚೆನ್ನಾಗಿ. 6 ತಿಂಗಳಿಗೆ ಬರೋವು 3 ತಿಂಗಳಿಗೆ ಬರ್ತಾವೆ ಮರಿಗಳು. ಪಕ್ಕ ಈಗ ನೋಡ್ದಂಗೆ ಆರ್ಗಾನಿಕ್ ಬೆಲ್ಲನೇ. ಟಾಟಾ ಉಪ್ಪೆ, ಬೇಲೂರು, ಹಳೇಬೀಡು, ಅದ್ಬಿಟ್ರೆ HD ಕೋಟೆ, ಹಾಸನ್ನು, ಈ ಕಡೆ ಶಿಕಾರಿಪುರ, ಸಿರಳಕೊಪ್ಪ ಎಲ್ಲ ಕಡೆನೂ ಹೋಗ್ತೀವಿ. ಹಿಂಡಿ ಎಷ್ಟು ಹಾಕ್ತಿವಿ ಅದ್ರಲ್ಲಿ 50% ಇನ್ನೂ ಕಮ್ಮಿ ಆಗುತ್ತೆ. ನಮಸ್ಕಾರ, ನಾವು ಭದ್ರಾವತಿ ತಾಲೂಕು ದೇವರನರಸೀಪುರ. ನಾವು ಸೈಲೇಜ್ ಮಾಡಿರೋದು ಇಲ್ಲಿ ಅಂತರಂಗೆ ಹೋಗೋ ರೋಡಲ್ಲಿ ಬಸವನಗುಡಿ ಫೀಲ್ಡಲ್ಲಿ ಸೈಲೇಜ್ ಮಾಡಿದ್ವಿ. ನಾವು 20 ಕುರಿ ಇದ್ವು. ಫಸ್ಟು ಹೊರಗಡೆಯಿಂದ ಮೇವು ತತ್ತಿದ್ವಿ. ಅವು ಯಾಕೋ ಹೊರಗಡೆಯಿಂದ ಮೇವು ತರೋದು ನಮಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಕೆಲವು ಕಡೆ ತೆನೆ ಇಲ್ದ ಹೊಡಿಯೋರು, ಈ ತೆನೆ ಹೊರಗಡೆ ಕಿತ್ತಿರೋ ತಂದು ಹೊಡಿಯೋರು. ಹಾಗಾಗಿ ನಾವು ಹೊರಗಡೆ ಎಲ್ಲ ಹೋಗೋದು, ಬೇಲೂರು, ಹಳೇಬೀಡೆಲ್ಲ ನೋಡ್ತಿದ್ವಿ. ಆಗೇನಾಯ್ತು ಅಂದ್ರೆ ಇದು ಯಾಕೆ ನಾವೇ ಮಾಡ್ಬಾರ್ದು, ನಮ್ಮವೇ ದನ ಇದೆ ಓನಾಗಿ. ನಮಗೆ ಎಕ್ಸ್ಟ್ರಾ ಆಗಿದ್ದಿಲ್ಲ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ಕೊಡೋಣ. ಹಂಗಾಗಿ ನಾವೇನ್ ಮಾಡ್ತೀವಿ, ಈಗ ಅಲ್ಲಿ ಇಲ್ಲಿ ಏನು ಮಾಡೋದು ಸ್ವಂತಕ್ಕೆ ನಮಗೂ ಬೇಕಾಗಿರೋದ್ರಿಂದ ನಮ್ಮ ಇಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ ಒಂದು 20 ದನ ಇದಾವೆ. ನಮ್ಮ ಫಾರಮಲ್ಲಿ ಒಂದು 5 ದನ ಇದಾವೆ. ಹಾಗಾಗಿ ನಾವೆಲ್ಲೂ ಈಗ ಹೊರಗಡೆ ಜೋಳಕ್ಕೆ ಹೋಯ್ತಲ್ಲ, ನಾವೇ ಫೀಲ್ಡ್ ಮೇಲೆ ಹೋಯ್ತೀವಿ. ಬೇಲೂರು, ಹಳೇಬೀಡು, ಅದ್ಬಿಟ್ರೆ HD ಕೋಟೆ, ಹಾಸನ್ನು, ಈ ಕಡೆ ಶಿಕಾರಿಪುರ, ಸಿರಳಕೊಪ್ಪ ಎಲ್ಲ ಕಡೆನೂ ಹೋಯ್ತಿವಿ. ಎಲ್ಲಿ ಜೋಳ ಗ್ರೌತ್ ಆಗಿತ್ರ 2 ತೆನೆ ಈ ಥರ ನೋಡ್ರಿ. ಹಾಲು ಈ ಥರ ಕ್ಲಿಯರ್ ಆಗಿ ಬರಬೇಕು. ಹಿಂಗೆ ಚಿಕ್ಕದೆ ಹಿಂಗೆ. ಇದು ಪಕ್ಕ ಸೈಲೇಜಿಗೆ ಬರೋ ಜೋಳ. ಇದು ನಾವು ಇಟ್ಟರು ಇದು ನಮಗೆ ಹಿಂಡಿ ಮೇಂಟೆನೆನ್ಸ್ ಸೈಲೇಜಲ್ಲಿ ಮಿಕ್ಕುತ್ತೆ. ಹಿಂಡಿ ಎಷ್ಟು ಹಾಕ್ತಿವಿ ಅದ್ರಲ್ಲಿ 50% ಇನ್ನೂ ಕಮ್ಮಿ ಆಗುತ್ತೆ. ಹಾಗಾಗಿ ಏನು ಮಾಡಿದ್ವಿ ನಾವು, ಕುರಿಗಳಿಗೆ ಇದಕ್ಕೂ ಎಲ್ಲ ನಮಗೆ ಬೇರೆ ಕಡೆಯಿಂದ ತಂದು ಆ ಥರ ಈ ಥರ ಹಾಕೊಳ್ಳೋ ಬದಲು ನಾವೇ ಮಾಡೋಣ ಅಂತ ನಾನು ನಮ್ಮ ಫ್ರೆಂಡು ಜಗದೀಶ್ ಅವರು. ಈಗ ಅವ್ರಿಗೂ ದನ ಇದ್ದಾವೆ, ನಮ್ಮವು ದನ ಇದ್ದಾವೆ. ನಮಗೆ ಮಿಕ್ಕಿದ್ದು ನಮ್ಮ ರೈತರಿಗೆ ಇಲ್ಲೇ ಅನುಕೂಲ ಆಗುತ್ತೆ. ಹಾಗಾಗಿ ನಮಗೆ ಏನು ಹೊಡಿತೀವಿ ಪಕ್ಕ ಈಗ ನೋಡ್ದಂಗೆ ಆರ್ಗಾನಿಕ್ ಬೆಲ್ಲನೇ. ಮತ್ತು ಅದು ಲೋಕಲ್ ಉಪ್ಪು ಹಾಕಲ್ಲ, ಟಾಟಾ ಉಪ್ಪೆ. ಎಲ್ಲರೂ ಎಲ್ಲದಕ್ಕಿಂತ 2 kg ಜಾಸ್ತಿ ಹಾಕ್ತೀವಿ. ಯಾಕೆ ಆರ್ಗಾನಿಕಲ್ಲಿ ಬೆಲ್ಲದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ಹಸ್ಗಳು ಮೈಕಟ್ಟೆ ಆಗಲಿ, ಹಾಲೇ ಆಗಲಿ, ಇಳುವರಿನೇ ಆಗಲಿ. ಮತ್ತು ಈಗ ಪ್ಲಾಟು ಇದು ಈಗ ಬೇಸಿಗೆಯಲ್ಲಿ ಪ್ಲಾಟು ಹೊಡ್ತಾ ಜಾಸ್ತಿ. ಪ್ಲಾಟ್ ಬಂದಿಲ್ಲ ಅಂದರೆ ಡೈರಿಲಿ ಮೈನಸ್ ಆಯ್ತವ ಹಾಲು. ಹಂಗಾಗಿ ಏನು ಮಾಡ್ತೀವಿ ನಾವು ಅಂದರೆ ಅದಕ್ಕೋಸ್ಕರ ಬೆಲ್ಲ, ಮಿನರಲ್ ಮಿಕ್ಚರ್ ಪ್ರತಿಯೊಂದು ಹಾಕಿ ಸೈಲೇಜ್ ಮಾಡ್ತೀವಿ. ಯಾಕೆ ನಮಗೂ ಓನ್ ಯೂಸ್ ಬೇಕಾಗಿರೋದ್ರಿಂದ ಹೊರಗಡೆ ಎಲ್ಲೂ ಸೈಲೇಜ್ ಆಗ್ತಿಲ್ಲ. ಈಗ ನಮ್ಮಲ್ಲೇ ತಯಾರಿಸಿ ಇಲ್ಲಿ ನಮ್ಮ ಸುತ್ತಮುತ್ತ ಏನು ನಡೀತೈತೆ ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಹೊಡೆಯೋದ್ರಿಂದ ಯಾವುದೇ ಒಂದು ಊರಿಗಾದರೂ ಅವರೇ ಗಾಡಿ ಕಳಿಸಿದ್ರು ಲೋಡ್ ಮಾಡಿ ಕಳಿಸ್ತೀವಿ. ನಾವೇ ಡೆಲಿವರಿ ಬೇಕು ಅಂದರೂ ಕೊಡ್ತೀವಿ. ಹಾಗಾಗಿ ನಮ್ಮಲ್ಲಿ ಯಾವುದೂ ಕಲಬೆರಕೆ ಆದಿಲ್ಲ. ನೋಡಿರಿ ನೀಟ್ನೆಸ್ ಎಷ್ಟು ಇದಕ್ಕೆ ಟಾರ್ಪಲ್ಲು, ಪ್ರತಿಯೊಂದು ಮಿನಿಷಿಂಗು, ಮತ್ತು ಅಲ್ಲಿ ಗೇಟು ಪ್ರತಿಯೊಂದು ಎಲ್ಲ ಫಿನಿಶಿಂಗ್ ಆಗಿದೆ ನಮ್ಮಲ್ಲಿ. ಪುಡಿ ನೋಡ್ಕೊಡ್ತೀವಿ ನಾವು. ಈಗ ಬಂದಿದೆ ನೋಡಿ ಗಾಡಿ, ಪುಡಿಗೆ ಡೈರೆಕ್ಟಾಗಿ ಪುಡಿ ನಿಂತಿರೋದು ಗಾಡಿ ಲೋಡಿಗೆ. ಇದು ನಾವು ಆಲ್ಮೋಸ್ಟ್ ಕರ್ನಾಟಕ ಎಲ್ಲಿ ಕೇಳಿದ್ರು ಕಳಿಸ್ಕೊಡ್ತೀವಿ. ಪುಡಿನೂ ಕಳಿಸ್ಕೊಡ್ತೀವಿ. ಮತ್ತು ಇದು ನಮ್ಮ ಚೀಲನೂ ರೆಡಿ ಇದೆ. 55 kg 60 kg ಗಂಟ ಚೀಲ ಬರ್ತವೆ. 5 mm ಬಂದು ಕುರಿ ಹೊಡಿತೀವಿ, 13 mm ಬಂದು ಹಸು ಹೊಡಿತೀವಿ. ಹಂಗಾಗಿ ನಮ್ಮಲ್ಲಿ ಇಲ್ಲೇ ಸೇಲಿಂಗ್ ಜಾಸ್ತಿ ಇದೆ. ನಾವು ಒಂದು ದಿನಕ್ಕೆ 8 ರಿಂದ 9 ಟನ್ ಹೊಡಿತೀವಿ, 10 ಟನ್ ಗಂಟಲು ಹೊಡಿತೀವಿ. ಶಿಕಾರಪುರ ಕಳಿಸಿದ್ದೀವಿ, ಹೊನ್ನಳ್ಳಿ ಕಳಿಸಿದ್ದೀವಿ, ಈ ಕಡೆ ಚನ್ನಗಿರಿ ಕಳಿಸಿದ್ದೀವಿ. ಹಿಂಗೆ ಹೋದರೆ ಇಲ್ಲಿ ಬೀರೂರು, ಕಡೂರು ಇಲ್ಲಿ ಗಂಟ ಕಳಿಸ್ಕೊಂಡಿದ್ವಿ. ತರೀಕೆರೆ ಎಲ್ಲ ಹೋಯ್ತಾ ಇದೆ. ಇಲ್ಲಿ ಭದ್ರಾವತಿ ಸುತ್ತಮುತ್ತ ಎಲ್ಲ ಗ್ರಾಮಗಳು ಹೋಯ್ತಾ ಇದೆ ನಮ್ಮವು. ಈಗ ನಿಮ್ಮ ಹತ್ರ ಸ್ಟಾಕ್ ಇದೆ, ಯಾರು ನಾಳೆ ಏನಾದ್ರು ಕೇಳಿದ್ರೆ ಬೇಕಂತಂದರೆ ಸ್ಟಾಕ್ ಬೇಕು ಅಂದ್ರೆ ಒಂದು ದಿನ ಫೋನ್ ಮಾಡಿದ್ರೆ ಬೆಳಗ್ಗೆ ಬೇಕಾದ್ರೆ 10 ಟನ್ ಬೇಕಾದ್ರೆ ಒಂದೇ ಸರಿ ಲೋಡ್ ಮಾಡಿಕೊಡ್ತೀವಿ. ಒಂದು ದಿನ ಮುಂಚೆ ಫೋನ್ ಮಾಡಿದ್ರೆ ನಾಳೆಗೆ 10 ಟನ್ ಕೊಡ್ತೀವಿ. ನಾವೊಬ್ಬರು ರೈತರಾಗಿರೋದ್ರಿಂದ ರೈತರಿಗೆ ಅನುಕೂಲ ಆಗಬೇಕು. ಡೈಲಿ 10 ಟನ್ ಹೋಯ್ತಿದ್ರೆ ಎಲ್ಲಿ ಹೋಯ್ತಾ ಇರ್ಬೇಕು ಲೆಕ್ಕ ಹಾಕ್ರಿ. ಕ್ವಾಲಿಟಿ ಇಲ್ದಲ್ಲಿ ಇವತ್ತು ಜನ ಯಾರೂ ದಡ್ರಿಲ್ಲ. ರೈತರಾಗ ಎಲ್ಲದಕ್ಕಿಂತ ಇಂಟೆಲಿಜೆನ್ಸ್ಗಳು ಜಾಸ್ತಿ. ಕ್ವಾಲಿಟಿ ಕೊಟ್ಟರೆ ಮಾತ್ರ 5 ಪೈಸಾ ರೈಟ್ ನೋಡಲ್ಲ ಇವತ್ತು ಕ್ವಾಲಿಟಿ ದನಕ್ಕೆ. ಗಾಡಿ ರೆಡಿ ಆಗಿದೆ, ಇದು ಯಾವಾಗ ಹೋಗ್ತಿದೆ, ಎಷ್ಟು ಟನ್ ತಗೊಂತಿದ್ದಾರೆ ಅಣ್ಣ? ಇವರು 3 ದಿನಕ್ಕೆ 3 ಟನ್ ತಗೋತಾರೆ. ಚನ್ನಗಿರಿಗೆ ಹೋಯ್ತಾ ಇದೆ. ಇವ್ರು ಯಾವಾಗಲೂ ಪುಡಿನೇ ನಮ್ಮಲ್ಲಿ ತಗೊಳ್ಳೋದು. ಜೋಳ ನೋಡಿ ಕ್ವಾಲಿಟಿ ನೋಡಿರಿ ಹೆಂಗಿದೆ. ಇಲ್ಲಿ ನೋಡಿದ್ದು ಇಲ್ಲಿ ನೋಡ್ರಿ, ಇಲ್ಲಿ 13 mm ಚಾಪಿಂಗ್ ಮಾಡಿದ್ವಿ. ಹಸ್ಕೊಳಿಗೆ ಹೋಯ್ತಾ ಇರೋದು ಇದು. ಬೇರೆ ಕಡೆ ಚಾಪಿಂಗ್ ಹಿಂಗೆ ಬರೋಲ್ಲ. ತರ್ಕ ಬರುತ್ತೆ ನೋಡಿ. ಅಲ್ಲಿ ಗಾಡೀಲಿ ತರ್ಕ ಯಾವುದೂ ಬಂದಿಲ್ಲ. ಪೀಸ್ ನೋಡ್ರಿ 13 ಪೀಸ್ ಹೆಂಗಿದೆ ಕರೆಕ್ಟಾಗಿ. ತುಂಬ ಚೆನ್ನಾಗಿದೆ. ಮೇನು ಕ್ವಾಲಿಟಿ ಪೀಸು ಇವೇ ಮೇನ್ ಇಂಪಾರ್ಟೆಂಟು. ಬೆಲ್ಲದ್ದು ನೋಡಿರಿ ನೀರು ಇದು ಪಕ್ಕ ಆರ್ಗಾನಿಕ್ತು. ಇಲ್ಲಿ ನೋಡಿರಿ, ಇದು ಬೆಳಗ್ಗೆ 5 ಟನ್ ಹೊಡೆದೀನಿ. ಈಗ ಆರ್ಡ್ರ್ ಇದೆ, ಗಾಡಿ ಬಂದಿದೆ. ಇದು 5 ಟನ್ ಹೊಡಿಬೇಕು. ಬೆಳಗ್ಗಷ್ಟು ಏನಿರಲ್ಲ. ನಾಳೆ ಪ್ರೆಸ್ಸಿಂಗ್ ಮೇಲೆ ಇದು ಚೀಲ್ಗಳು ಯಾವುದು ಒಂದು ಪಿನ್ ಪಾಯಿಂಟು ಡ್ಯಾಮೇಜ್ ಇಲ್ಲ. ಪಿನ್ ಪಾಯಿಂಟ್ ಡ್ಯಾಮೇಜ್ ಬಂತು ಚೀಲ ಅಂದರೆ
ಅಲ್ಲಿಗೆ ಏರ್ ಔಟ್ ಆದರೆ ಇದು ಚೀಲದ ಕತೆ ಮುಗೀತು. ಮೇನು ಸೈಲೇಜಿಗೆ ಈ ಚೀಲ ಇಂಪಾರ್ಟೆಂಟು. ಈ ಥರ ಬಿಗ್ಗೆ ಕಟ್ಟಬೇಕು, ಏರ್ ಔಟ್ ಆಗಂಗಿಲ್ಲ ಚೀಲಗಳು. ಹಂಗಾಗಿ ನಮ್ಮಲ್ಲಿ ಎಲ್ಲ ಪ್ರತಿಯೊಂದು ನಾವೇ ನಿಂತ್ಕೊಂಡು ಮಾಡೋದ್ರಿಂದ ಯಾವುದೂ ಕ್ವಾಲಿಟಿ ಮಿಸ್ ಆಗೋಲ್ಲ. ಯಾಕೆ ಸ್ವಂತ ನಮ್ಮನೆಗೆ ಇದೇ ಯೂಸ್ ಮಾಡೋದು, ನಾವು ಇದೇ ಫಾರ್ಮ್ಗೆ ಯೂಸ್ ಮಾಡ್ಕೊಂಡು ನಮ್ಮನೆಗೆ ಅಂತಲೇ ನಾವು ಹೊಡಿತಾ ಇರೋದು. 5 ತಿಂಗಳಿಟ್ರು ಗ್ಯಾರಂಟಿ, 5 ತಿಂಗಳಿಗೆ 6 ತಿಂಗಳಿಟ್ರು ಗ್ಯಾರಂಟಿ ಕೊಡ್ತೀವಿ. ಇದಕ್ಕೆ ಎಲ್ಲೂ ಒಂದು ಪಾಯಿಂಟ್ ಏನೂ ಆಗೋಲ್ಲ. ನೀವು ಎಷ್ಟು ದಿನ ಹಳೇದು ಮಾಡ್ತೀರೋ ಅಷ್ಟು ಒಳ್ಳೇದು ಸೈಲೇಜಿಗೆ. ಈಗ ಹಬ್ಬಗಳು ಫಂಕ್ಷನ್ಗಳಿಗೆ ಇದನ್ನ ತಗೊಂಡ್ಬಿಟ್ರೆ ಆರಾಮಾಗಿ ನೋಡೋಣ, ಈಗ ಮನೆಗಳಲ್ಲಿ ಫ್ಯಾಮಿಲಿಗಳಲ್ಲಿ ಇರ್ತೀವಿ, ಒಂದೇ ಸಮ ಹುಲ್ ಕಾಲೆಲ್ಲ ಫಂಕ್ಷನ್ಗಳಲ್ಲಿ ಅಲ್ಲಿ ಇಲ್ಲಿ ಹೋಗ್ಬೇಕಾಗತ್ತೆ. ಅಂಥ ಟೈಮಲ್ಲಿ ನಾವು ಆ ಕಷ್ಟವನ್ನು ಅನುಭವಿಸಿದ್ದೀವಿ. ಹಂಗಾಗಿ ನಾನು ನಮ್ಮ ಹುಡುಗ ಇರೋದ್ರಿಂದ ಇಬ್ಬರು ಸೇರಿ ನಮ್ಮ ಓನ್ ಪರ್ಪಸ್ಗೋಸ್ಕರ ಮಾಡಿದ್ದು ಮಿಷಿನ್ ಇದು. ನಾವು ಹೊರಗಡೆ ಸೇಲ್ ಮಾಡಬೇಕು ಅಂತ ಮಾಡಿಲ್ಲ. ಹೆಣ್ಮಕ್ಳಿಗೂ 5 ಜನ ಕೆಲಸಕ್ಕೂ ಆಗುತ್ತೆ, ನಮಗೂ ಓನ್ ಯೂಸ್ಗೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ. ಇದ್ರ ಲಾಭ ಅಂತ ಏನಿಲ್ಲ, ಆ ಲೆಕ್ಕಾಚಾರ ಕ್ವಾಲಿಟಿ ಮೆಟಲ್ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮಲ್ಲೇ ಮಾಡ್ಕೊಂಡು ನಾವು ಮಾಡಿತಾ ಇರೋದನ್ನ. ಅಂದ್ರೆ ನೀವು ರೈತರಾಗಿರೋದ್ರಿಂದ ಇನ್ನೊಬ್ರು ರೈತರಿಗೆ ಹೆಲ್ಪ್ ಆಗಲಿ ಅಂತಲೇ ಮಾಡಿರೋದು. ನಾವು ಹೊರಗಡೆ ತಂದಿದ್ದಕ್ಕೂ ಹೆಲ್ಪ್ ಆಗಲಿ, ನಮಗೆ ಆದಂಗೆ ಇನ್ನೂ ಹೆಲ್ಪ್ ಆಗಲಿ ಅಂತಲೇ ಮಾಡಿರೋದು. ಈಗ ನೀವು ಹೊರಗಡೆ ತರ್ತಿದ್ರಿ, ನೀವೇ ಮಾಡ್ತಿದ್ದೀರಾ, ನೀವೇ ಏನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀರಾ? ಅಣ್ಣ ಪ್ರತಿಯೊಂದು ಚೇಂಜಸ್ ಮಾಡಿದ್ದೀವಿ ಅಣ್ಣ. ಹೊರಗಡೆ ಏನಾಯಿತು ಅಂದರೆ ತೆನೆ ಯಾವುದೊಂದು ಯಾವುದಾದ್ರು ತೆನೆ ಹೊಡೆದು ಸೈಲೇಜಿಂಗ್ ಚೀಲ ಕಟ್ಟಾಗ ಯಾವ ಇರುತ್ತೆ ಅಂತ ಗೊತ್ತಾಯ್ತಿರಲಿಲ್ಲ. ನಾವೇ ತತ್ತಿದ್ವಿ. ಅದು ಏನಾಯ್ತಿತ್ತು, ಹಾಕಿದ್ರೆ ಏನೂ ಇಲ್ಲ. ನಾವು ಹುಲ್ ಕುಯ್ದು ಹಾಕೋ ಲೆಕ್ಕಾಚಾರ ಇತ್ತು. ಹಸಿ ಹುಲ್ ಕುಯ್ದು ಹಾಕ್ತೀವಲ್ಲ, ಆ ಲೆಕ್ಕಾಚಾರ ಸೈಲೇಜ್ ಅನ್ನೋ ಲೆಕ್ಕಾಚಾರದಲ್ಲಿ ಇರಲಿಲ್ಲ ಅದು. ಹಾಗಾಗಿ ಏನು ಮಾಡಿದ್ವಿ, ನಾನು ನಮ್ಮ ಹುಡುಗ ಯಾಕೆ ಇಂಪ್ರೂವ್ಮೆಂಟ್ ಬರ್ತಾಯಿಲ್ಲ ಅಂತೇಳಿ ಹೋಗಿ ಹೊರಗಡೆ ತೆನೆ ನೋಡ್ಕೊಬಂದು ನಾವೇ ಹೊಡಿಬೇಕು ಅಂತ ಹೊಸ ಮಿಷಿನ್ ತಗೊಂಡು ಓನ್ ಯೂಸಿಗೆ ಅಂತ ಇಟ್ಕೊಂಡಿದ್ದು. ಇಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ಗಳು ಊರಲ್ಲಿ ಅವರು ಇವರೆಲ್ಲ ಈಗ ಹೇಳಿದ್ರು, ಡೈರಿ ಅಧ್ಯಕ್ಷರು ಮಾತಾಡೋದ್ರಲ್ಲ, ಹಾಗಾಗಿ ಅವರೆಲ್ಲ ಅಲ್ಲೇ ಮಾತಾಡಿ ಸೈಲೇಜ್ ಇಲ್ಲೇ ಚೆನ್ನಾಗಿದೆ, ಇನ್ನು ಸ್ವಲ್ಪ ಜಾಸ್ತಿ ಮಾಡಿ ಹೊಡಿರಿ, ಒಳ್ಳೆ ಕಡೆ ಬೇರೆ ಕಡೆಯಿಂದ ತಂದು ಅದು ಇದು ಕೊಡೋಕ್ಕಿಂತ ಕಣ್ಣೆದ್ರಿಗೆ ಯಾರಿಗೆ ಪ್ರತಿಯೊಬ್ಬರು ರೈತರು ಎಲ್ಲ ಹುಡುಗರು ಬರ್ತಾರೆ, ಸುತ್ತಮುತ್ತ ಗ್ರಾಮದವರು. ಫೀಲ್ಡ್ ಇದೆ, ಯಾರು ಹೋದ್ರು ಎಂಥ ಜೋಳ ಹೊಡಿತಾರೆ ಅಂತ ಕಾಣುತ್ತೆ. ಇನ್ನೊಂದು ಓನಾಗಿ ನಾವೇ ಫೀಲ್ಡ್ ಮೇಲೆ ಹೋಗಿ ಜೋಳ ಸೆಲೆಕ್ಷನ್ ಮಾಡಿ ಎಕರೆಗಟ್ಟಲೆ ತಗೊಂಡು ಬರೋದು. ನಾವು ಡೀಲರ್ ಕಡೆಯಿಂದ ಆ ಜೋಳನೂ ತರಿಸಲ್ಲ, ಓನಾಗಿ ನಾವೇ ಹೋಗಿ ಸೆಲೆಕ್ಷನ್ ಮಾಡ್ಕೊಂಡು ತರೋದು. ಹಂಗಾಗಿ ನಮ್ಮ ಪಕ್ಕ ಇದೆ. ನೋಡೋಣ, ಚೀಲ ಕಟ್ಟಿದ್ದೀವಿ ಅಂತಲ್ಲ, ಚೀಲ ತೆಗೆದು ತೋರಿಸ್ತೀನಿ. ಅಲ್ಲಿ ಏನು ಗಾಡಿ ಲೂಸ್ ಮಾಡಿದ್ದೆ ಅದೇ ಸೈಲೇಜು. ನೋಡೋಣ ಅಲ್ಲಿ, ನೋಡೋಣ ಕ್ವಾಲಿಟಿ, ನೋಡೋಣ ಜೋಳ ಎಲ್ಲ, ನೋಡೋಣ ಅಲ್ಲಿ ಜೋಳ ಕ್ವಾಲಿಟಿನೇ ಆಗಲಿ ಏನೋ ಒಂದು ಆಗಲಿ. ನೋಡೋಣ ಅಲ್ಲಿ ಈಗ ಚಾಪಿಂಗ್ ನೋಡಿರಿ, ಜೋಳದ ಅಂಶ ನೋಡ್ರಿ ಇಲ್ಲಿ. ಹಾಂ, ಹೆಂಗಿದೆ ಗೋಲ್ಡನ್ ಕಲರ್ ತಿರುಗತ್ತೆ ಎಲ್ಲ ನೋಡ್ರಿ ಇಲ್ಲಿ. ಸ್ಮೆಲ್ ನೋಡೋಣ, ಇದು ನೋಡೋಣ ಇಲ್ಲಿ ಗಮ್ಮನ ಬರ್ತಾಯಿಲ್ಲ ಅಣ್ಣ, ಅಳಿಸ್ನ ಸ್ಮೆಲ್ ಬರ್ತಿದೆ. ಕುರಿ, ದನ, ಮೇಕೆ ಪ್ರತಿಯೊಂದು ಪ್ರಾಣಿನೂ ಇಷ್ಟಪಟ್ಟು ತಿಂತವೆ. ಇದನ್ನ ಪ್ರಾಣಿಗಳಿಗೆ ಹಾಕೋದನ್ನ ನಾವು 2 ಥರ 3 ಥರ ಇದು ಮಾಡಬಾರ್ದು, ಇಷ್ಟಪಟ್ಟು ತಿನ್ಬೇಕು. ನೋಡಲಿ, ಬೇಕಾದ್ರೆ ನಮ್ಮವೇ ಕುರಿ ಇದ್ದಾವೆ, ತಾಣ ಹಾಕಿದ್ರೆ ಒಂದು ಕಡ್ಡಿ ಬಿಡಲ್ಲ. ನಮ್ಮಲ್ಲಿ ನೀರಂಶ ಇಲ್ಲ. ಕೆಲವೊಂದು ಕಡೆ ಹಿಂಗೆ ಹಿಂಡಿದ್ರೆ ಪಳ್ಳ ನೀರು ಹೊಡಿತವೆ. ಅಲ್ಲ, ನಮ್ಮ ಜೋಳ ಹಾಕಿ ಎಷ್ಟು ಬೇಕು ಪ್ರಮಾಣದಲ್ಲಿ ನೀರು, ಮೆಡಿಷನು ಅಷ್ಟೇ ಕೊಡೋದು. ಕೆಲವೊಂದು ಕಡೆ ಮೆಡಿಷನ್ನೇ ಹಾಕಲ್ಲ, ನೀರು ಹಿಂಗೆ ಹಿಂಡಿದ್ರೆ ಚೀಲದಲ್ಲಿ ಲಳಲಳ ನೀರು ಇಳಿತೆ. ನಮ್ಮ ನೋಡೋಣ, ಹಾಂ ಫುಲ್ಲು ಡ್ರೈ ಆಗಿದೆ. ಮೆಡಿಷನ್ ಎಷ್ಟು ಬೇಕು ಅಷ್ಟೇ ಹಾಕೋದು ನಾವು ಇದಕ್ಕೆ. ಇಲ್ಲ ನೋಡೋಣ, ಪ್ರೆಸ್ಸಿಂಗ್ ನೋಡೋಣ ಬಿಗಿಯಾಗಿದೆ. ನಾವು ದೇವರನರಸೀಪುರದ ನಮ್ಮ ಹೆಸರು ಲಕ್ಷ್ಮೀಕಾಂತ್ ಅಂತ. ನಮ್ಮೂರ ಡೈರಿಯಲ್ಲಿ ಅಧ್ಯಕ್ಷರಾಗಿದ್ದೀವಿ. ನಾವು ಫಸ್ಟ್ ಹೊರಗಡೆಯಿಂದ ತರಿಸಿದ್ದು ಸೈಲೇಜು, ಕಡೂರು, ಬೀರೂರು, ಜವಗಲ್ಲಿಂದ. ಒಳ್ಳೆ ಸೈಲೇಜು, ಒಳ್ಳೆ ಇಳುವರಿ ಬರುತ್ತೆ ಹಾಲು. ಹೊರಗಡೆಯಿಂದ ಬಂದು ಅಷ್ಟು ತಿಂತಿರಲಿಲ್ಲ, ಇವು ಚೆನ್ನಾಗಿ ತಿಂತಾ ಇದ್ದಾವೆ. ನಮ್ಮವು 6 ರಸಗಳಿದ್ದಾವೆ, ನಾವು ಇಲ್ಲಿಂದನೇ ತಗೊಂಡೋಗೋದು. ಸೂಪರಾಗಿದೆ ಜೋಳ, 90 ದಿವಸಕ್ಕೆ ಕರೆಕ್ಟಾಗಿ ಕಟಾವು ಮಾಡಿದ್ದಾರೆ. ಹಂಗಾಗಿ ನಾವು 5 ಟನ್ 6 ಟನ್ ತಗೊಂಡು ಹೋಗ್ತೀವಿ. ಡೈರಿ ಪ್ಲಾಟು ಡಿಗ್ರಿ ಎಲ್ಲ ಚೆನ್ನಾಗಿ ಬರುತ್ತೆ ಸೈಲೇಜ್ ಹಾಕಿದ್ರೆ. ಪ್ಲಾಟು ಡಿಗ್ರಿ ಮೇಲೆ ದುಡ್ಡು ಇರೋದ್ರಿಂದ 50% 40% ಲಾಭ ಸಿಗುತ್ತೆ ಒಂದು ಲೀಟ್ರಿಗೆ. ನಾವು ಹೆಚ್ಚು ಕಮ್ಮಿ ಒಂದು ಹೊತ್ತಿಗೆ 25-30 ಲೀಟ್ರ್ 40 ಲೀಟ್ರ್ವರೆಗೂ ಹಾಲು ಹಾಕ್ತೀವಿ. ಸೈಲೇಜೇ ಜಾಸ್ತಿ ಹಾಕೋದು ನಾವು. ಕೆಲಸ ಕಮ್ಮಿ ಸೈಲೇಜ್ ಇದ್ದರೆ. ದನನೂ ಮೈ ಕಟ್ಟಾಗಿರ್ತವೆ, ಚೆನ್ನಾಗಿರ್ತವೆ. ಗಬ್ಬು ದನಗಳಿಗಂತೂ ಇನ್ನೂ ಒಳ್ಳೇದಿದು, ಮೈ ಕಟ್ಟುತ್ತೆ. ಕರು ಒಳಗೋ ಚೆನ್ನಾಗಾಗುತ್ತೆ. 3 ತಿಂಗಳು ಮುಗಿದ್ಮೇಲೆ ಕರುಗಳಿಗೆ ಹಾಕೋರು ಒಳ್ಳೇದೇ ಇದು. ನಾವು ಕುರಿ, ಆಡು ಅವಕ್ಕೂ ಹಾಕ್ತಿದ್ದೀವಿ, ಹೊರಗಡೆಕ್ಕಿಂತ ಕಮ್ಮಿ. ನನ್ನ ಹೆಸರು ಚಂದ್ರು ಅಂತೇಳಿ, ಭದ್ರಾವತಿ ತಾಲೂಕು, ಅಂತರಂಗಿ ಅಂಚೆ, ಬಸವನಗುಡಿಯಿಂದ ನಿಯರ್ 1 ಕಿಲೋಮೀಟ್ರ್ ಫಾರಮ್ ಇದೆ. ಇಲ್ಲಿ ಎಲ್ಲ ಆರ್ಗ್ಯಾನಿಕ್ ಹಾಕ್ತಾರೆ, ಬೆಲ್ಲನೂ ಆರ್ಗ್ಯಾನಿಕ್ ಹಾಕ್ತಾರೆ, ಸಾಲ್ಟ್ ಕೂಡ ಚೆನ್ನಾಗಿರೋದು ಹಾಕ್ತಾರೆ. ಒಂದು ಕುರಿಗಳು ಒಳ್ಳೆ ಚೆನ್ನಾಗಿ ತಿಂತವೆ. ಕುರಿಗಳಿಗೆ ನಮ್ಮವು ಒಂದು 25 ಕುರಿಗಳಿದ್ದಾವೆ, ಒಂದು 3 ಹಸುಗಳಿದ್ದಾವೆ. ಕುರಿಗಳಿಗೆ ಮೇವಿಗೆ ಅಂತಲೇ ನಾವು ತೊಗೊಂಡೋಗೋದು ಇಲ್ಲಿಂದ. ಈ ಮೇವು ಹಾಕಿದ್ರೆ ಗ್ರೋತ್ ಆಗಿ ಬರ್ತವೆ ಚೆನ್ನಾಗಿ. 6 ತಿಂಗಳಿಗೆ ಬರೋವು 3 ತಿಂಗಳಿಗೆ ಬರ್ತಾವೆ ಮರಿಗಳು. ಹಂಗಾಗಿ ನಾವು ಇದನ್ನೇ ತೊಗೊಂಡೋಗೋದು. ಈಗ ಸಿಕ್ಕಿದ್ರೆ ಹಾಲು ಬರಬೇಕು, ಈ ಥರ ಪ್ರೆಸ್ ಮಾಡಿದ್ರೆ ಹಾಲು ಬರಬೇಕು. ಅದು 90 ದಿನ ಜೋಳ. ದನ, ಕುರಿ, ಹಸು ಏನಕ್ಕಾರ ಆಗಲಿ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ.